ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಕೆಲವರು ತಮ್ಮ ಕನಸಿನಲ್ಲಿ ತೀರಿಕೊಂಡಂತಹ ಪೋಷಕರನ್ನ ನೋಡುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅನೇಕ ಪ್ರಶ್ನೆಗಳು ಮೂಡುತ್ತದೆ. ಯಾಕೆ ಈ ಕನಸು ಬಿತ್ತು? ಸತ್ತ ಪೋಷಕರು ಕನಸಿನಲ್ಲಿ ಯಾಕೆ ಬರ್ತಾ ಇದ್ದಾರೆ? ಇದರ ಅರ್ಥವೇನು? ಹೀಗೆ ಅನೇಕ ಪ್ರಶ್ನೆಗಳು ಅವರ ಮನದಲ್ಲಿ ಮೂಡಬಹುದು. ನಿಮಗೂ ಈ ರೀತಿ ಕನಸೇನಾದರೂ ಬಿದ್ದಿತ್ತಾ? ಹಾಗಾದರೆ ಇದರ ಅರ್ಥವೇನು ಅಂತ ನಿಮಗೂ ತಿಳಿದುಕೊಳ್ಬೇಕು ಅನ್ನುವಂತಹ ಕುತೂಹಲ ಇದ್ದಿರಬಹುದು. ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ. ಮಾಹಿತಿಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಕೊಡಲು ಮರೆಯದಿರಿ. ಹಾಗೆ ನಿಮ್ಮವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಒಂದಲ್ಲ ಒಂದು ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತವೆ. ನಿಮಗೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಸರಳವಾಗಿ, ಶೀಘ್ರವಾಗಿ ಹಾಗೂ ಅತಿ ಕಡಿಮೆ ವೆಚ್ಚದಲ್ಲಿ ಪರಿಹಾರ ಪಡೆಯಬೇಕು ಎಂದರೆ ಇಲ್ಲಿ ಕೆಳಗೆ ಕಾಣಿಸುತ್ತಾ ಇರುವಂತಹ ನಂಬರಿಗೆ ಒಮ್ಮೆ ಕರೆ ಮಾಡಿ ಪರಿಹಾರವನ್ನು ಅತಿ ಶೀಘ್ರವಾಗಿ ಹಾಗೂ ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ. ಪ್ರತಿಯೊಬ್ಬರು ನಿದ್ದೆಯಲ್ಲಿ ಕನಸುಗಳನ್ನು ಕಾಣ್ತಾರೆ. ಕೆಲವು ಕನಸುಗಳು ಜನರನ್ನ ಸಂತೋಷಪಡಿಸಿದರೆ ಕೆಲವು ಕನಸುಗಳು ಅವರನ್ನ ಚಿಂತೆಗೀಡು ಮಾಡುತ್ತದೆ. ಅನೇಕ ಬಾರಿ ಕನಸು ಕಾಣುವಾಗ ಜನರು ತಮ್ಮ ನಿದ್ರೆಯನ್ನ ಕಳೆದುಕೊಂಡು ಬಿಡ್ತಾರೆ ಮತ್ತು ಹೆದರ್ಕೊಂಡು ಬಿಡ್ತಾರೆ. ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಸಹ ಹೇಳಲಾಗುತ್ತದೆ. ಕೆಲವರು ತಮ್ಮ ಕನಸಿನಲ್ಲಿ ತೀರಿಕೊಂಡಂತಹ ಪೋಷಕರನ್ನ ನೋಡುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅನೇಕ ಪ್ರಶ್ನೆಗಳು ಮೂಡುತ್ತವೆ. ಇದು ಯಾಕೆ ನಡೆಯುತ್ತಿದೆ? ಸತ್ತ ಪೋಷಕರು ನಮ್ಮ ಕನಸಿನಲ್ಲಿ ಯಾಕೆ ಬಂದರು? ಇದರ ಅರ್ಥವೇನು? ಇದು ಒಳ್ಳೆಯದ ಅಥವಾ ಕೆಟ್ಟದ? ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಮೂಡಬಹುದು. ವಾಸ್ತವವಾಗಿ ಮೃತ ಪೋಷಕರನ್ನ ಕನಸಿನಲ್ಲಿ ನೋಡುವುದು ತುಂಬಾ ಒಳ್ಳೆಯದು. ಇದು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಬಹುದು. ಮೃತ ತಂದೆ ತಾಯಿಯನ್ನ ಕನಸಿನಲ್ಲಿ ಕಂಡರೆ ಅವರು ನಮ್ಮ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಂದಿದ್ದಾರೆ ಎಂದು ಭಾವಿಸಬೇಕು. ನಾವು ಕಷ್ಟದಲ್ಲಿ ಇದ್ದಾಗ ಅವರು ನಮಗೆ ಮಾರ್ಗದರ್ಶನ ನೀಡಲು ಬಂದಿದ್ದಾರೆ ಎಂದು ಭಾವಿಸಬೇಕು. ನಿಮ್ಮ ಕನಸಿನಲ್ಲಿ ನೀವು ಆಗಾಗ್ಗೆ ಮೃತಪಟ್ಟ ಪೋಷಕರನ್ನ ಅಥವಾ ನಿಮ್ಮ ಪೂರ್ವಜರನ್ನ ನೋಡಿದರೆ ಅವರಿಗೆ ತರ್ಪಣವನ್ನ ಮಾಡುವುದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಅವರ ಹೆಸರಿನಲ್ಲಿ ದಾನ ಮಾಡುವುದು ಕೂಡ ಒಳ್ಳೆಯದು ಎನ್ನಲಾಗಿದೆ. ಅವರು ಇಷ್ಟಪಡುವ ವಸ್ತುಗಳನ್ನು ಅಥವಾ ಅವರು ಹೆಚ್ಚು ತಿನ್ನುವ ಆಹಾರವನ್ನು ದಾನ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನಲಾಗಿದೆ. ಈ ರೀತಿಯಾಗಿ ನೀವು ಪುಣ್ಯವನ್ನ ಗಳಿಸುತ್ತೀರಿ ಮತ್ತು ಅವರ ಆತ್ಮಕ್ಕೆ ಸಹ ಶಾಂತಿ ಸಿಗುತ್ತದೆ. ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಕನಸಿನಲ್ಲಿ ಒಬ್ಬರ ಸಾವು ಕಂಡರೆ ಏನರ್ಥ? ಅದು ನಮಗೆ ಶುಭವೋ ಅಥವಾ ಅಶುಭವೋ ಅನ್ನೋದರ ಕುರಿತು ಅನೇಕ ಮಂದಿಗೆ ಗೊಂದಲವಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸ್ವತಃ ನೀವೇ ಸತ್ತಂತೆ ಕಂಡಿದ್ದರೆ ಅದು ನಿಮ್ಮ ವಯಸ್ಸು ಹೆಚ್ಚಿದೆ ಎಂಬುದಕ್ಕೆ ಶುಭ ಸಂಕೇತವಾಗಿದೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಬರಬಹುದಾಗಿದ್ದಂತಹ ಸಾವಿನ ತೊಂದರೆ ಕನಸಿನ ಮೂಲಕ ತಪ್ಪಿದಂತಾಗಿದೆ ಎಂದರ್ಥ. ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕವಾಗಿ ಲಾಭ ಪಡೆಯುತ್ತೀರಿ. ನಿಮ್ಮ ಎಲ್ಲ ಆಸೆಗಳು ಈಡೇರಲಿದೆ ಎಂದರ್ಥ. ಕನಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನ ನೋಡುವುದು ಎಂದರೆ ವಯಸ್ಸು ಹೆಚ್ಚುತ್ತಿದೆ, ಅಂದರೆ ಆಯಸ್ಸು ಹೆಚ್ಚುತ್ತಿದೆ ಎಂದರ್ಥ. ಸ್ನೇಹಿತರೆ, ಇದೀಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು ಅಂತ ಭಾವಿಸಿದ್ದೇನೆ. ಸತ್ತ ಪೂರ್ವಜರು ನಿಮ್ಮ ಕನಸಿನಲ್ಲಿ ಬಂದರೆ ಯಾವುದೇ ಭಯಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಮುಂದಿನ ಮಾಹಿತಿಗಾಗಿ ಸಿಗೋಣ. ಧನ್ಯವಾದಗಳು.